ಕುಡಿಯುವ ನೀರಿಗಾಗಿ ನಿರಂತರ ವಿದ್ಯುತ್ ನೀಡಿ ಇಲ್ಲದಿದ್ದರೆ ಪ್ರತಿಭಟನೆ ಎದುರಿಸಿ ಜನಪ್ರತಿನಿಧಿಗಳ ಎಚ್ಚರಿಕೆ. ಆಲೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕುಡಿಯುವ ನೀರಿಗಾಗಿ ಅಳವಡಿಸಿರುವ ಎಕ್ಸ್‌ಪ್ರೆಸ್ ಫೀಡರ್ನಲ್ಲಿ ಕೂಡಲೇ ವಿದ್ಯುತ್ ಸರಬರಾಜು ಮಾಡದಿದ್ದರೆ ಸೆಸ್ಕ್ ಕಚೇರಿ ಎದುರು ಪ್ರತಿಭಟನೆ ನಡೆಸುವುದಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಎಚ್ಚರಿಸಿದರು. ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೊಳಪಡುವ ಕುಟುಂಬಗಳಿಗೆ ಕುಡಿಯುವ ನೀರು ಸರಬರಾಜಿನಲ್ಲಿ ತೊಂದರೆಯಾಗಬಾರದೆಂದು ನಿರಂತರ ವಿದ್ಯುತ್ ಸಂಪರ್ಕಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಕ್ಸ್‌ಪ್ರೆಸ್ ಫೀಡರ್ ಮಾಡಲಾಗಿದೆ. ಸುಮಾರು 25 ಲಕ್ಷ ರೂಪಾಯಿ ಠೇವಣಿ ಸಹ ಇಡಲಾಗಿದೆ. ಸುಮಾರು 3 ವರ್ಷಗಳಿಂದ ಎಕ್ಸ್‌ಪ್ರೆಸ್ ಫೀಡರ್ ಮೂಲಕ ವಿದ್ಯುತ್ ಸಂಪರ್ಕ ಕಲ್ಪಿಸದೆ ಆಗಾಗ ಆಗುವ ವಿದ್ಯುತ್ ವ್ಯತ್ಯಯದಿಂದ ಮಳೆಗಾಲದಲ್ಲೂ ಕುಡಿಯುವ ನೀರು ಸರಬರಾಜು ಮಾಡಲು ತೊಂದರೆಯಾಗಿವೆ ಎಂದು ಸದಸ್ಯ ತೌಫಿಕ್ ಅವರು ವಿಷಯ ಪ್ರಸ್ತಾಪ ಮಾಡಿದ್ರು. ಇದಕ್ಕೆ ಧ್ವನಿಗೂಡಿಸಿದ ಮುಖ್ಯಾಧಿಕಾರಿ ಮಂಜುನಾಥ್ ರವರು ಪ್ರತಿದಿನ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯವಾಗಿರುವ ದಾಖಲಾತಿಯನ್ನ ಪ್ರದರ್ಶಿಸಿದ್ರು. ಈ ಕೂಡಲೇ ಕ್ರಮ ಕೈಗೊಂಡು ನಿರಂತರವಾಗಿ ವಿದ್ಯುತ್ ಸಂಪರ್ಕ ಒದಗಿಸದಿದ್ದರೆ ಸೆಸ್ಕ್ ಕಚೇರಿ ಎದುರು ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇವೆ ಎಂದು ಸಭೆಯಲ್ಲಿ ಸೆಸ್ಕ್ ಇಂಜಿನಿಯರ್ ಅವರಿಗೆ ತಿಳಿಸಿದ್ರು. ಸೆಸ್ಕ್ ಸಹಾಯಕ ಇಂಜಿನಿಯರ್ ಕುಮಾರ್ ಉತ್ತರಿಸಿ, ಆಲೂರಿಗೆ ಪ್ರತ್ಯೇಕ ವಿದ್ಯುತ್ ಪ್ರಸರಣ ಕೇಂದ್ರವಿಲ್ಲದೆ ತೊಂದರೆಯಾಗಿದೆ. ಬಹುತೇಕ ವಿದ್ಯುತ್ ಲೈನುಗಳು ಗದ್ದೆಗಳಲ್ಲಿ ಹಾದು ಹೋಗಿವೆ. ಗಾಳಿ ಮಳೆಯಲ್ಲಿ ಅಡಚಣೆಯಾದ ಸಂದರ್ಭದಲ್ಲಿ ದುರಸ್ತಿಗೊಳಿಸಲು ಕಾಲಮಿತಿ ವಿಳಂಬವಾಗಲಿದೆ. ಎಕ್ಸ್‌ಪ್ರೆಸ್ ಫೀಡರ್ ಸಂಪರ್ಕ ಕಲ್ಪಿಸುವ ಬಗ್ಗೆ ಹಿರಿಯ ಅಧಿಕಾರಿಗಳೊಡನೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪಟ್ಟಣದಲ್ಲಿ ಸಂಚಾರ ಸುಗಮಕ್ಕೆ ಪೊಲೀಸರ ಸಹಕಾರ ಅಗತ್ಯವಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಹೇರಾ ಬೇಗಂ ತಿಳಿಸಿದರು. ಪಟ್ಟಣದ ಮುಖ್ಯ ರಸ್ತೆ ಬದಿಯಲ್ಲಿರುವ ಅಂಗಡಿಗಳು ರಸ್ತೆಯಂಚಿಗೆ ಎಡತಾಕಿರುವುದರಿಂದ ಜನಸಾಮಾನ್ಯರು ಮತ್ತು ವಾಹನಗಳ ಓಡಾಟಕ್ಕೆ ತೊಂದರೆಯಾಗಿದೆ. ವಾಹನಗಳಿಗೆ ಪಾರ್ಕಿಂಗ್ ವ್ಯವಸ್ಥೆಯಾಗಬೇಕು. ಪ್ರತಿದಿನ ಸಂಚಾರಿ ಪೊಲೀಸರು ಗಸ್ತು ತಿರುಗಿ ನಿಯಮ ಮೀರಿದವರನ್ನ ಎಚ್ಚರಿಸಬೇಕು ಎಂದರು. ಸಭೆಯಲ್ಲಿ ಹಾಜರಿದ್ದ ಸಬ್ ಇನ್ಸ್ಪೆಕ್ಟರ್ ಜನಾಬಾಯಿ ಕಡಪಟ್ಟಿಯವರು ರಸ್ತೆಯಂಚಿನಲ್ಲಿ ಮೀಸಲಾಗಿರುವ ಜಾಗವನ್ನ ಗುರುತು ಮಾಡಿದ್ರೆ ನಿಯಮ ಮೀರಿದವರಿಗೆ ಕಾನೂನು ಕ್ರಮ ಜರುಗಿಸಲಾಗುವುದು. ಕೆಲ ಬೃಹತ್ ವಾಹನಗಳು ಭೈರಾಪುರ ಟೋಲ್ ತಪ್ಪಿಸಿಕೊಂಡು ಪಟ್ಟಣದೊಳಗೆ ಬರುತ್ತಿವೆ. ಮಳೆ ಕಡಿಮೆಯಾದ ನಂತರ ಅಂತಹ ವಾಹನಗಳಿಗೆ ದಂಡ ವಿಧಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸೂಚನೆ ನೀಡಿದ್ದಾರೆ. ಸುಗಮ ಸಂಚಾರಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪಟ್ಟಣ ಪಂಚಾಯಿತಿ ಕಚೇರಿಗೆ ಅಗತ್ಯವಿರುವ ಮಾಸಿಕ ಬಾಡಿಗೆ ಆಧಾರದ ಮೇಲೆ ಕರೆಯಲಾಗಿರುವ ಕಾರಿನ ಟೆಂಡರ್ ಅನ್ನು ಅನುಮೋದಿಸಲು ಫುಡ್ ಕೋರ್ಟ್ ನಿರ್ಮಾಣ, ರೆಕಾರ್ಡ್ ರೂಮ್ ನವೀಕರಣ, ವೆಂಕಟೇಶ್ವರ ಕಲ್ಯಾಣ ಮಂಟಪ ಹತ್ತಿರ 25 ಮೀಟರ್ ಚರಂಡಿ ನಿರ್ಮಾಣ, ಫಿಲ್ಟರ್ ಹೌಸ್ ಮತ್ತು ಪಂಪ್ ಹೌಸ್ಗಳಲ್ಲಿ ಮೋಟಾರು ದುರಸ್ತಿಗೆ ನೀರು ಸರಬರಾಜು ವಿಭಾಗಕ್ಕೆ ಸಾಮಗ್ರಿಗಳನ್ನು ಸರಬರಾಜು ಮಾಡಲು ವಾರ್ಷಿಕ ನಿರ್ವಹಣೆ, ಕೊಳವೆಬಾವಿ ವಾರ್ಷಿಕ ನಿರ್ವಹಣೆ, ಸಭಾಂಗಣಕ್ಕೆ ಪೀಠೋಪಕರಣಗಳನ್ನು ಅಳವಡಿಸುವುದು, ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಕೊಠಡಿ ನವೀಕರಣ, ಕಚೇರಿ ಮೇಲ್ಭಾಗದಲ್ಲಿ ಶೀಟ್ ಹಾಕಿಸಲು ಬೀದಿ ದೀಪ ನಿರ್ವಹಣೆ ಟೆಂಡರ್ ಅನ್ನ ಅನುಮೋದಿಸಿ ಸಭೆ ಒಪ್ಪಿಗೆ ಸೂಚಿಸಿತು. ರಸ್ತೆ ಉಬ್ಬುಗಳಿಲ್ಲದೆ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಓಡಾಡಲು ಭಯಭೀತರಾಗಿದ್ದಾರೆ. ಕೂಡಲೇ ರಸ್ತೆ ಉಬ್ಬುಗಳನ್ನು ನಿರ್ಮಾಣ ಮಾಡುವಂತೆ ಸಭೆಯಲ್ಲಿ ಎಲ್ಲಾ ಸದಸ್ಯರು ಆಗ್ರಹಿಸಿದರು. ಸಭೆಯಲ್ಲಿ ಸದಸ್ಯರಾದ ತೌಫಿಕ್, ಧರ್ಮ, ಹರೀಶ್, ಸಂತೋಷ್, ಖಾಲಿದ್ ಪಾಷಾ, ಸಂದೇಶ್, ಶೀಲಾ ಮತ್ತು ಸಿಬ್ಬಂದಿಗಳಾದ ಲಲಿತಮ್ಮ, ಜಯಲಕ್ಷ್ಮಿ, ಗಣೇಶ್ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಈಗ ನಾನು ಆಲೂರಿಗೆ ಬಂದ ಮೇಲೆ ಫಸ್ಟ್ ಪಟ್ಟಣ ಪಂಚಾಯತಿಗೆ ಮೀಟಿಂಗ್ ಅಟೆಂಡ್ ಮಾಡಿದ್ದು ಬೇಲೂರು ಹುದ್ದೆಗೆ ಸಾಹೇಬರು ನಾನು 3-4 ವರ್ಷ ಹೊರನಾಡ್ತಿದ್ದು. ಅಲ್ಲೂ ಚಿಕ್ಕಮಗಳೂರು ವಾಟರ್ ಸಪ್ಲೈ, ಅರಸೀಕೆರೆ ವಾಟರ್ ಸಪ್ಲೈ, ಬೇಲೂರು ವಾಟರ್ ಸಪ್ಲೈಗೆ ಸರ್ವಿಸ್ ಮಾಡಿ ಒಟ್ಟಿಗೆ ಇದ್ದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡ್ಕೊಂಡು ಅವರು ಸಹಕಾರ ಮಾಡೋದು, ನಾವು ಸಹಕಾರ ಮಾಡ್ತಾ ಇದ್ವು. ಇಲ್ಲಿ ಸಮಸ್ಯೆ ಏನಂದ್ರೆ ನಿಮ್ಗೆ ಗೊತ್ತಿದೆ ಅನ್ನೋ ಕಾರಣಕ್ಕೆ ನಾನು ಬಂದು 1-3 ವರ್ಷ ಆಯ್ತು. ಆಲೂರಲ್ಲಿ ಟೇಷನ್ ಸಮಸ್ಯೆ ಇದೆ. ಪ್ರಶ್ನೆ ಇದು ಎಕ್ಸ್‌ಪ್ರೆಸ್ ಫೀಲ್ಡ್ ಮಾಡಿದ್ರಿ. ಇನ್ನು ನನಗೆ ಗೊತ್ತಿಲ್ಲ 2018-2016 ಮಾಡಿದ್ರಿ. ಎಕ್ಸ್‌ಪ್ರೆಸ್ ಫೀಲ್ಡ್ ಮಾಡಿ ಕಣ್ಣಿಂದ ಉಪ್ಪಳ್ಳಿ, ಮ್ಯಾಗಳ್ಳಿ, ಹೂನಹಳ್ಳಿ, ಬರ್ತುಳ್ಳಿಂದ ಎಲ್ಲ ಗದ್ದೆಗಳಲ್ಲಿ ಲೈಟ್ ಬಿಟ್ಟಿರೋದು. ಇಲ್ಲಿ ಬಂದಿದ್ದೆ ಅಂತರ್ಮನೆಯಿಂದ ಎಡೂರಿಂದ ಬಂದು ಹುಣಸಳ್ಳಿ ಬಾರೆವರೆಗೆ ಲೈಟ್ ಬರುತ್ತೆ. ಅದು ಹೆಚ್ಚಿಗೆ 10 ಕಿಲೋಮೀಟರ್ 9 ಕಿಲೋಮೀಟರ್ ಹೋಗ್ಬೋದು. ಏನಾಗಿದೆ ಅಂದ್ರೆ ಈ ಕಡೆ ನಾನು ಬರೋಕ್ಕಿಂತ ಮುಂಚಿತವಾಗಿ ಕೆಲವು ಕಡೆ ಕಳ್ಳಿಗಡಿ ಹಾಕಿದ್ದಾರೆ. ಓವರ್ ರೋಡ್ ಸಮಸ್ಯೆಗಾಗಿ ಹಾಕಿದ್ದಾರೆ. ಬೇಸಿಗೆ ಟೈಮಲ್ಲಿ ಹುಬ್ಬಳ್ಳಿಯಿಂದ ಒಂದು ಹೊಸ ಲೈನ್ ಮಾಡುವಾಗ ಅಲ್ಲಿ ಒಂದು 29 ಲಕ್ಷ ರೂಪಾಯಿ ಆ ಲೈನ್ ಚಾರ್ಜ್ ಆದರೆ ವೆಹಿಕಲ್ ಸೆಕ್ಟರ್ ಸಮಸ್ಯೆ ಆಗುತ್ತೆ. ಬೇಸಿಗೆ ಟೈಮಲ್ಲಿ ಗ್ರಾಹಕರಿಗೆ ಸರ್ವಿಸ್ ಕೊಡೋಕ್ಕಾಗಿ
ಸಮ್ಮರ್ ಟೈಮಲ್ಲಿ ಆ ಸೆಮಿಗೆ ಹಾಕಿದ ಇನ್ನೂ ಪ್ರೋಸೆಸ್ ಆಗಿದೆ. ನಾವು ಈ ಸರಿ ಏನಾಯ್ತು, ಮಳೆಗಾಲ ಜಾಸ್ತಿ ಬಂದಿರೋದ್ರಿಂದ ರಬ್ಬರ್ಗಳು ಜಾಸ್ತಿ ಆಯಿತು, ಕೇಬಲ್ ಪಂಚರ್ ಆಯಿತು, ಜಂಪ್ ಕಟ್ ಆಯಿತು, ಗಾಳಿ ಮಳೆಯಿಂದ ಮರಗಳೆಲ್ಲ ಬೆಳೆದು ಲೈಟ್ ಅಟೆಂಡ್ ಮಾಡಿದ್ರೆ ವಾಟ್ಸಪ್ಪಲ್ಲಿ ಹಾಕಿದ್ರೆ ಕಾಣುತ್ತೆ, ಗ್ರೂಪಲ್ಲಿ ಹಾಕಿದೆ, ಗೊತ್ತಿದೆ, ಯಾರಿಗೂ ಹಾಕಿದ್ರೆ ಕಾಣುತ್ತೆ. ಈ ಥರ ಮೇಜರ್ ಪ್ರಾಬ್ಲಮ್ ಆಗಿದೆ, ಇನ್ಫೆಕ್ಷನ್ ಜಾಸ್ತಿ ಆಯಿತು. ಆಮೇಲೆ ಏನಾಗಿದೆ, ಈಗೇನು ಎಲ್ಲ ಕಾರಿಡಾರ್ ಸಮಸ್ಯೆ, ಟೌನ್ ಫೀಲ್ಡ್ರಿಗೆ ಏನು ಹೈವೇಯಿಂದ ರೋಡ್ ಎಕ್ಸ್ಪ್ರೆಸ್ ಸ್ಪೀಡು ಟೌನಿಗೆ ಬಂದಿದೆ, ರೋಡ್ ಪಕ್ಕ ಬಂದು ಅಟೆಂಡ್ ಮಾಡೋದು ಈಸಿ. ಎರಡನೇದು, ನೀವು ಏನು ಎಕ್ಸ್ಪ್ರೆಸ್ ಸ್ಪೀಡ್ ಮಾಡಿದ್ರಿ, ಹುಣಸೋಳಿ ಆಗಲಿ ಕದಾಳ ಆಗಲಿ ಕರಿಬೇಕು ಅಂತೇಳಿ ಚರ್ಚೆ ಮಾಡಿದ ಸದಸ್ಯಗಳೆಲ್ಲ, ಅದರಂತೆ ನಾವು ಇವತ್ತಿನ ಸಾಮಾನ್ಯ ಸಭೆನ ಕರೆದಿದ್ದೀವಿ. ಪಟ್ಟಣದ ಅಭಿವೃದ್ಧಿ ವಿಚಾರವಾಗಿ ಹಲವಾರು ವಿಷಯಗಳನ್ನ ಸಹ ನಾವು ಚರ್ಚೆ ಮಾಡೋದಕ್ಕೆ ಸಭೆಯಲ್ಲಿ ಇಟ್ಟಿದ್ದೀವಿ. ಮತ್ತು ಅತಿ ಮುಖ್ಯವಾಗಿ ಪಟ್ಟಣ ಚಿಕ್ಕದಾದ್ರೂ ಸಮಸ್ಯೆಗಳು ಹಲವಾರು ಅಂತ ಹೇಳ್ತಾರೆ. ನಾವು ಹಲವಾರು ವಾರ್ಡ್ಗಳನ್ನ ಭೇಟಿ ನೀಡಿದಾಗ ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳು ಏನಿತ್ತು ಅದನ್ನು ಸಹ ಸ್ಪಂದಿಸುವ ನಿಟ್ಟಿನಲ್ಲಿ ಅಧ್ಯಕ್ಷರು ವಾರ್ಡ್ನ ಭೇಟಿ ನೀಡೋಣ, ಸಭೆನೂ ಮಾಡೋಣ ವಾರ್ಡ್ ಒಳಗಡೆ ಅಂತ ಹೇಳಿದ ನಂತರ ಈಗ ನಾವು ಒಂದೊಂದು ವಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡು ಈಗ ಸ್ಟಾರ್ಟ್ ಮಾಡಿದ್ವಿ ಪ್ರಾರಂಭನ. ಅದು ಸ್ವಚ್ಛತೆ ಆಗಬೇಕು, ಸ್ವಚ್ಛತೆ ಆದಮೇಲೆ ಅಲ್ಲಿ ನೀರಿನ ವ್ಯವಸ್ಥೆ ಸರಿ ಇದೆಯೋ ಅಂತ ನೋಡಿಕೊಂಡು ಸಂಪೂರ್ಣವಾಗಿ ಸ್ವಚ್ಛತೆ ಆದಮೇಲೆ ಆ ವಾರ್ಡ್ ಹೋಗೋಣ ಅನ್ನೋ ಪ್ಲಾನ್ ಇಟ್ಟಿದ್ವಿ. ಒಂದೊಂದು ವಾರ್ಡ್ನ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗ ಆಲ್ರೆಡಿ, ಅದು ಗ್ರೂಪಲ್ಲಿ ಹಾಕಿರ್ತೀವಿ. ಅಲ್ಲಿ ಹೋದಾದ್ಮೇಲೆ ಇನ್ನೊಂದು ವಾರ್ಡಿಗೆ ಬರ್ತೀವಿ, ಸದಸ್ಯರ ಮಾಹಿತಿ ಮೇಲೆ ಹೋಗೋಣ ಅಂತ ಅಧ್ಯಕ್ಷರನ್ನೆಲ್ಲ ಚರ್ಚೆ ಮಾಡಿದ್ವಿ. ಇದು ಈಗ ವಾರ್ಡ್ನಲ್ಲಿರುವಂಥ ಸಮಸ್ಯೆಗೆ ನಾವೇನು ಮಾಡ್ಕೊಂಡಿದ್ದೀವಿ ಅಂತ ನಿಮ್ಗೆ ಗಮನಕ್ಕೆ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಪಟ್ಟಣದಲ್ಲಿ ಏನು ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಗಿದೆ, ಅದ್ರ ಜೊತೆಗೆ ಹಂಸ್ ಇತ್ತು ಹಿಂದೆ, ಆ ಹಂಸ್ ಯಥಾಸ್ಥಿತಿ ಯಾವ ಸ್ಥಳದಲ್ಲಿತ್ತು ಅಲ್ಲಿ ಹಂಸ್ಗಳ ನಿರ್ಮಾಣ ಆಗಬೇಕು ಅನ್ನೋದು ಎಲ್ಲ ಸದಸ್ಯರುಗಳು ಅಧ್ಯಕ್ಷರುಗಳು ಈ ವಿಚಾರನ ಚರ್ಚೆ ಮಾಡಿ ಇದರಿಂದ ಯಾವುದೇ ಆಕ್ಸಿಡೆಂಟ್ ಆಗದಲ್ಲೇ ಇರೋ ಥರ ನಾವು ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು. ಸಂಬಂಧಪಟ್ಟ ಇಲಾಖೆ PWD ಅವ್ರ ಜೊತೆ ನೀವು ಮಾತಾಡಿದ್ರು ಈ ವಿಚಾರನ ಅಧ್ಯಕ್ಷರು ಲಾಸ್ಟ್ ವೀಕ್ ನಾವು ಅವ್ರ ಜೊತೆ ಮಾತಾಡಿದ್ವಿ. ಕೆಲವು ಸಾರ್ವಜನಿಕರು ಸಹ ದೂರ ಅರ್ಜಿನ ಕೊಟ್ಟಿದ್ದಾರೆ. ನಾವು PWD ಅವರು ಮಾತಾಡಿದಾಗ ನಮ್ಗೆ ಯಾವುದೇ ಥರ ಅದಕ್ಕೆ ಹಂಸ್ಗೆ ನಮಗೆ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇಲ್ಲ, ಅದು ನಿಮಗೆ ನಾವು ಹಸ್ತಾಂತರ ಮಾಡಿದ್ವಿ. ಈಗ ತಾತ್ಕಾಲಿಕವಾಗಿ ಅದು ನಿರ್ಮಾಣ ಮಾಡೋದಕ್ಕೆ ಮಾತ್ರ ನಾವು ನಿಮ್ಮಿಂದ ಹಸ್ತಾಂತರ ತಗೊಂತೀವಿ. ಆ ನಿಟ್ಟಿನಲ್ಲಿ ಅದನ್ನು ನೀವೇ ಮಾಡೋದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ, ನೀವು ಪತ್ರ ವ್ಯವಹಾರ ಮಾಡ್ಬೋದು ಅನ್ನೋ ವಿಚಾರನ ನಮ್ಗೆ ಹೇಳಿದ್ವಿ. ಅದನ್ನ ನಾವು ಸಭೆ ಗಮನಕ್ಕೆ ತಂದು ಎಲ್ಲೆಲ್ಲಿ ಒಂದು ಅವಶ್ಯಕತೆ ಇದೆ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚಿಸಿ ಆ ಹಂಸನ ನಾವು ಹಾಕಿದ್ರೆ ಅವ್ರದ್ದು ಝೋನ್ ಬ್ಲಾಕ್ ಸ್ಪಾಟ್ ಅಂತ ಹೇಳಿ ಪೊಲೀಸ್ ಇಲಾಖೆಯಿಂದ ಮಾಡ್ಕೊಂಡಿದ್ದಾರೆ. ಅದನ್ನು ಸಹ ನಾವು ಪರಿಗಣನೆಗೆ ತೆಗೆದುಕೊಂಡು ಈ ಹಿಂದೆ ಇದ್ದಂತಹ ಹಂಸಗಳ ಅವಶ್ಯಕತೆ ಅನ್ನೋದನ್ನ ಪರಿಗಣನೆಗೆ ತೆಗೆದುಕೊಂಡು ನಿರ್ಮಾಣ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ ಪಟ್ಟಣದ ಒಂದು ಅಭಿವೃದ್ಧಿ ಉದ್ದೇಶದಲ್ಲಿ. ಇದು ಮೊದಲನೇ ವಿಚಾರ. ಈ ವಿಚಾರವಾಗಿ ಮಾನ್ಯ ಅಧ್ಯಕ್ಷರು ಅವರ ಪಟ್ಟಣದ ವಿಚಾರವಾಗಿ ಏನು ಪೊಲೀಸ್ ಇಲಾಖೆಯೊಂದಿಗೆ ನಾವು ಪತ್ರ ವ್ಯವಹಾರ ಮಾಡಿದ್ವಿ, ಏನ್ ಆಗ್ಬೇಕು ಅನ್ನೋದನ್ನು ಸಹ ಸಭೆಗೆ ಅವ್ರು ಮಾಹಿತಿ ಹೇಳ್ತಾರೆ. ತದನಂತರ ಚೆಸ್ಕಾಂ ಇಲಾಖೆಯವರು ಬಂದಿದ್ದಾರೆ, ಆ ವಿಚಾರವನ್ನು ಚರ್ಚೆ ಮಾಡೋಣ. ಈಗ ಆರಕ್ಷಕ ಇಲಾಖೆಗೆ ಸಂಬಂಧಪಟ್ಟಂತ ವಿಚಾರ ಇಷ್ಟಿದೆ, ಅದ್ರ ಜೊತೆ ಈಗ ಏನೇನು ಆಗ್ಬೇಕು ಅನ್ನೋದನ್ನ ಅಧ್ಯಕ್ಷರು ವಿವರಣೆ ಹೇಳ್ತಾರೆ.